ಈ ಬಾರಿ ಡ್ರಗ್ ಸೆಲೆಬ್ರೇಷನ್ ಆಗ್ತಾ ಇದೆ. ಮಹಾರಾಷ್ಟ್ರದವ್ರು ಬಂದು ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇದೆ ಅಂತ ಕಂಡುಹಿಡಿತಾರೆ, ರೈಡ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಡ್ರಗ್ ಸೀಸ್ ಮಾಡ್ತಾರೆ. ನಮ್ಮ ಪೊಲೀಸರಿಗೆ, ಇಲ್ಲೇ ಇರೋ ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟ್ರಿ ಗೊತ್ತಾಗುತ್ತೆ. ನಮ್ಮ ಕಣ್ಮುಂದೆ ಇರೋವಂಥ ಫ್ಯಾಕ್ಟ್ರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಈಗ ಮೊನ್ನೆ ಬೆಂಗಳೂರಿನ ಹೊರವಲಯದಲ್ಲಿ 4-5 ಡ್ರಗ್ ಫ್ಯಾಕ್ಟ್ರಿಗಳನ್ನು ಸಿಕ್ಕಿದೆ. ಅದನ್ನು ಕೂಡ ಮಹಾರಾಷ್ಟ್ರದಿಂದ ಬಂದಂಥ ಪೊಲೀಸರು ಅದನ್ನು ಸೀಸ್ ಮಾಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ. ಇಷ್ಟಾದ್ಮೇಲೂ ಕೂಡ ರಾಜ್ಯ ಸರ್ಕಾರ, ಗೃಹ ಮಂತ್ರಿಗಳು ನಿನ್ನೆ ಪತ್ರಿಕಾ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಪ್ರೆಸ್ ಮೀಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವ್ರು ಬಂದ್ರಂತೆ, ಇವ್ರು ಸಹಕಾರದಿಂದ ಹಿಡಿದ್ರಂತೆ. ಜ್ಞಾನ ಬೇಡ, ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ, ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಿಮ್ಗೆ ಯಾಕೆ ಸಿಕ್ಕಿಲ್ಲ ಆ ಇನ್ಫಾರ್ಮೇಶನ್ನು? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಿಮ್ಮಲ್ಲಿ? ಅವ್ರು ಬಂದು ನಿಮ್ಮನ್ನ ಸಹಾಯ ತಗೊಂಡು, ಅದು ರೂಲ್, ಅದು ಡೈರೆಕ್ಟಾಗಿ ರೈಡ್ ಮಾಡಾಕಿದ್ರೆ ಅಲ್ಲಿಂದನೇ ಪೊಲೀಸ್ ಕರ್ಕೊಂಡ್ಬಂದು 100 ಜನ ರೈಡ್ ಮಾಡ್ತಾ ಇದ್ರು. ಆದರೆ ಕಾನೂನಿಲ್ಲ ನಮ್ಮದು. ಯಾವುದೇ ರಾಜ್ಯದಲ್ಲಿ ಆ ಪೊಲೀಸರ ಇನ್ಫಾರ್ಮೇಶನ್ ಮಾಡಿ ಆಮೇಲೆ ರೈಡ್ ಮಾಡಬೇಕು, ಅದು ಕಾನೂನು. ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ? ಅದು ಕಾನೂನು ರೀ. ಕಾನೂನು ಇರೋದಕ್ಕೆ ಅವರು ಲೋಕಲ್ ಪೊಲೀಸ್ಗೆ ಕೇಳಿದ್ದಾರೆ ಅಷ್ಟೇ. ಇಲ್ಲ ಅಂದಿದ್ರೆ ಅಲ್ಲಿಂದನೇ ಬರ್ತಾ ಇದೆ. ಅಂದರೆ ಈ ಸರ್ಕಾರ ಬೇಜವಾಬ್ದಾರಿ. ಡ್ರಗ್ ಫ್ಯಾಕ್ಟ್ರಿ ಪತ್ತೆ ಆದ್ರೂ ಕೂಡ ನಮ್ಮ ಪೊಲೀಸರ ಸಹಕಾರ. ಇವತ್ತು ಮಂಗಳೂರು ಒಂದರಲ್ಲೇ ಸುಮಾರು 130ಕ್ಕೂ ಹೆಚ್ಚು ಡ್ರಗ್ ಪ್ಲಗ್ಗರ್ಸ್ ಏನಿದ್ದಾರೆ, ಮಾಫಿಯಾ ಏನಿದೆ, ಜೈಲುಗಳಲ್ಲಿದ್ದಾರೆ. ಬೆಂಗಳೂರು ಜೈಲಂತೂ ನೀವು ಬಿಟ್ಬಿಡಿ. ಇದು ಯಾವ ರೆಸಾರ್ಟು? ನಮ್ಮ ಮಂಥನ್ ರೆಸಾರ್ಟ್. ಇದು ಈ ಜೈಲುಗಳಲ್ಲೆಲ್ಲ ಈಗ ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ ಅಲ್ಲಿ, 5 ಸ್ಟಾರ್ ಫೆಸಿಲಿಟಿ. ಬೆಂಗಳೂರು ಜೈಲುಗಳಲ್ಲಿ, ಮಂಗಳೂರು ಜೈಲುಗಳಲ್ಲಿ ನಿಮ್ಗೇನು ಬೇಕು? ಡ್ರಗ್ ಬೇಕಾ, ಅಫೀಮ್ ಬೇಕಾ, ಗಾಂಜಾ ಬೇಕಾ, ವಿಸ್ಕಿ ಬೇಕಾ, ಬ್ರ್ಯಾಂಡಿ ಬೇಕಾ? ವೈನ್ ಅಲ್ಲೇ ತಯಾರು ಮಾಡ್ತಾರೆ ಅವರಿಗೆ. ಜೈಲುಗಳಲ್ಲೇ ವೈನ್ ಫ್ಯಾಕ್ಟ್ರಿ ಮಾಡಿಬಿಟ್ಟಿದ್ದಾರೆ. ನಾವೆಲ್ಲ ವೈನ್ ಫ್ಯಾಕ್ಟ್ರಿ ಬೇರೆ, ಲೈಸೆನ್ಸ್ ಇಲ್ದಿರ ಫ್ಯಾಕ್ಟ್ರಿ ನಡೆಸೋದು ಹೆಂಗೆ ಅಂತ ಹೇಳಿ ಕಲ್ತ್ಕೊಂಡಿದ್ದಾರೆ. ಅದನ್ನ ಮಾಧ್ಯಮದವ್ರು ನೀವೆಲ್ಲ ತೋರಿಸಿದ್ದೀರ. ಮಾಡುವಂಥ ಕೇಂದ್ರಗಳಾಗೋದು ಪೊಲೀಸರಿಗೆ, ಅಲ್ಲಿ ಕೆಲಸ ಮಾಡೋ ಪೊಲೀಸರಿಗೆ ಪ್ರತಿದಿನ ಅವ್ರ ಮನಸ್ಸು ಮಾಡಿದ್ರೆ ಒಬ್ಬ ಕಾನ್ಸ್ಟೇಬಲ್ಲು 1 ಲಕ್ಷ ರೂಪಾಯಿ ಅಲ್ಲಿ ಅರ್ನ್ ಮಾಡ್ಬೋದು ಪ್ರತಿದಿನ. ಕಾಂಪಿಟೇಷನ್ ಇದೆ. VIP ಇರ್ತಾರಲ್ಲ, ಯಾರು VIP ಕೈದಿ ಇರ್ತಾರಲ್ಲ, ಅಲ್ಲೇ ಆ ವಾರ್ಡ್ಗೆ ಹಾಸ್ಕೊಡ್ತಾರೆ ಪೊಲೀಸರು. ಅದಕ್ಕೆ ರೆಕಮೆಂಡೇಶನ್, ಅದಕ್ಕೆ ಇನ್ಫ್ಲೂಯೆನ್ಸ್. ಯಾಕೆ ಅಂದರೆ ಅವ್ರಿಗೆ ಬಿರಿಯಾನಿ, ಎಣ್ಣೆ, ಡ್ರಗ್ಗು ಎಲ್ಲ ಸಪ್ಲೈ ಮಾಡೋದು. ಇದು ಇವತ್ತಿನ ಪರಿಸ್ಥಿತಿ. ಒಂಥರ ಸತ್ತೋಗ್ಬಿಟ್ಟಿದೆ. ಹೋಮ್ ಮಿನಿಸ್ಟರ್ ಅನ್ನೋರು ಕಾಣೆಯಾಗೋಗ್ಬಿಟ್ಟಿದ್ದಾರೆ. ಏನು ಕೇಳಿದ್ರು ತಾವೇ ಹೇಳಿದ್ದೀರಲ್ಲ, ನೋಡೋಣ, ವರದಿ ಬಂದಿಲ್ಲ, ಗೊತ್ತಿಲ್ಲ, ಕಾಮನ್ ಇದು. ಇನ್ನು ಸಿದ್ದರಾಮಯ್ಯನವರು ಅದೇನು ಅವರ ಕುರ್ಚಿ ಜಗಳದಲ್ಲಿ ಅವರಿಗೆ ರಿಟೈನ್ ಆದರೆ ಸಾಕಾಗ್ಬಿಟ್ಟಿದೆ. ಕಳೆದ 1 ವರ್ಷದಿಂದ ಪ್ರತಿದಿನ ಮಾಧ್ಯಮದವರು ತೋರಿಸಿ ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಯಾರು ಮುಖ್ಯಮಂತ್ರಿ ಅನ್ನೋದು ಜನಕ್ಕೂ ಬೇಜಾರಾಗ್ಬಿಟ್ಟಿದೆ. ಏನಪ್ಪ, ಒಂದಿನ DK ಅಂತಾರೆ, ಒಂದಿನ ಈ ಜ್ಯೋತಿಷಿ ಅಂತಾರಲ್ಲ, ಗಿಣಿಶಾಸ್ತ್ರ, ಆ ಗಿಣಿಶಾಸ್ತ್ರದ ಸರ್ಕಾರ ಇದು.